ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂಡಿಗೋ ವಿಮಾನದಲ್ಲಿ ಸಿಬ್ಬಂದಿ ಕೊರತೆ ಹಿನ್ನೆಲೆ ದೇಶ ವಿದೇಶಗಳಿಗೆ ತೆರಳಬೇಕಿದ್ದ ನೂರಾರು ಪ್ರಯಾಣಿಕರು ಸಾಲುಗಟ್ಟಿ ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಯಾಣಿಕರು ಇತ್ತ ವಾಪಸ್ ತೆರಳೋದಕ್ಕೂ ಆಗದೆ ಫ್ಲೈಟ್ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಕಾದು ಹಿಡಿಶಾಪ ಹಾಕ್ತಿದ್ದಾರೆ. ಈ ಕುರಿತಂತೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ವೆಂಕಟೇಶ್ ಪ್ರಯಾಣಿಕರೊಂದಿಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಅವಿಗ ಇರ್ತಕ್ಕಂಥದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಭಾಗದಲ್ಲಿ ಇರ್ತಕ್ಕಂಥದ್ದು. ಟರ್ಮಿನಲ್ 1 ಭಾಗದಲ್ಲಿ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಟರ್ಮಿನಲ್ 1 ಭಾಗದ ಅರೈವಲ್ಸ್ ಏನಿದೆ, ಅರೈವಲ್ಸ್ ಮತ್ತು ಡಿಪಾರ್ಚರ್ ಭಾಗ ಏನಿದೆ, ಆ ಭಾಗದಲ್ಲಿ ಇಂಡಿಗೋ ಇಂಡಿಗೋ ಮುಂಭಾಗದಲ್ಲಿ ಇರ್ತಕ್ಕಂಥ ಸುಮಾರು ನೂರಾರು ಪ್ರಯಾಣಿಕರು, ಅಂದರೆ ಈಗ ಎಲ್ಲೋ ಒಂದು ಕಡೆ ನಾವು ಬಂದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ಬಸ್ ನಿಲ್ದಾಣಗಳಲ್ಲಿ ಜನ ದಟ್ಟಣೆ ಕಾಣ್ತೀವಿ. ಆದರೆ ಪ್ರಥಮವಾಗಿ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು, ಅಂದರೆ ಬೆಳಗ್ಗೆ ಸುಮಾರು ಒಂದು 3 ಗಂಟೆ 4 ಗಂಟೆ ಮುಂಜಾನೆಯೇ ಬಂದು ಇಲ್ಲಿ ಇರ್ತಕ್ಕಂಥದ್ದು ತಮ್ಮ ಫ್ಲೈಟ್ಗಳಿಗೆ ಹೋಗಬೇಕು ಅಂತೇಳಿ ಮುಂಜಾಗ್ರತವಾಗಿ ಎಲ್ಲ ಕ್ರಮವನ್ನು ಲಗೇಜ್ಗಳನ್ನು ಇಟ್ಕೊಂಡು ಇಲ್ಲಿ ಬಂದು ವೆಯ್ಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಇದುವರೆಗೂ ಕೂಡ ಫ್ಲೈಟ್ ನಮಗೆ ಸಿಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಜನರ ಅಳಲಾಗಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ನಾವು ದೃಶ್ಯಗಳಲ್ಲೂ ನೋಡ್ಬೋದು, ಏರ್ಪೋರ್ಟಿಂದ ಈ ಭಾಗದಲ್ಲಿ ಬಂದಿರತಕ್ಕಂಥವ್ರಿಗೆ ಅಟ್ಲೀಸ್ಟ್ ಸ್ನ್ಯಾಕ್ಸನ್ನು ತಿನ್ನಬೇಕು, ಮತ್ತೊಂದು ಏನಾದರೂ ಅಟ್ಲೀಸ್ಟ್ ಒಂದು ಮಕ್ಕಳಿರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಇವರೆಲ್ಲರೂ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಏನಾದರೂ ಕೊಂಡ್ಕೊಳ್ಬೇಕಂದ್ರೂ ಕೂಡ ಹೈ ಕಾಸ್ಟ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿ ತೊಗೊಳ್ಳೋಕ್ಕೂ ಆಗ್ತಿಲ್ಲ. ಜೊತೆಲಿ ಇಲ್ಲಿ ಎಷ್ಟು ಸುಮಾರು ಗಂಟೆಯಲ್ಲೇ ಇಲ್ಲಿ ಕಾದು ಕುಳಿತರೂ ಕೂಡ ಇಲ್ಲಿ ನಮಗೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಿಲ್ಲ ಅಂತಕ್ಕಂಥದ್ದಿಲ್ಲ. ಜನರ ಅಳಲಾಗಿರ್ತಕ್ಕಂಥದ್ದು. ಇಲ್ಲಿ ಪುಣೆಗೆ ಓಡಬೇಕಂತೇಳಿ ಒಂದಷ್ಟು ಪ್ರಯಾಣಿಕರು ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ನಮಸ್ತೆ, ನೀವು ಯಾವಾಗ ಏರ್ಪೋರ್ಟ್ಗೆ ಬಂದಿರತಕ್ಕಂಥದ್ದು, ಜೊತೆಲಿ ಇಲ್ಲಿಂದ ಎಲ್ಲಿಗೆ ಓಡ್ತಾ ಇದ್ದೀರಾ, ಮತ್ತು ಇಲ್ಲಿ ಏರ್ಪೋರ್ಟ್ಗೆ ಯಾವ ಟೈಮಿಗೆ ಬಂದ್ರಿ? ನಾನು ಬ್ಯಾಂಗ್ಳೂರ್ ಟು ಪೂನಾ ಹೋಗ್ತಿದ್ದ ಇದ್ದೀನಿ. ನಾನು ಒಂದು ಆಫಿಷಿಯಲ್ ಕೆಲಸದ ಸಲುವಾಗಿ ಬಂದಿದ್ದೆ 1 ವೀಕ್ ಬ್ಯಾಕ್. ನಂದು ಫ್ಲೈಟ್ ಇವತ್ತು 12:15 ಇತ್ತು, ಬ್ಯಾಂಗ್ಳೂರ್ ಟು ಪುಣೆ. ನಾನು ಇವತ್ತು ಮುಂಜಾನೆ 7 ಗಂಟೆಗೆ ಬಿಟ್ಟೀನಿ. ಸೊ ದಟ್ ನನಗೆ ಟ್ರಾಫಿಕ್ ಇರ್ಬೋದು ಅಥವಾ ಏರ್ಪೋರ್ಟ್ನಾಗ ಕೆಯಾಸ್ ಇರ್ಬೋದು ಅಂತ ಅಟ್ಲೀಸ್ಟ್ 3 hours ಬಿಫೋರ್ ನಾನು ಇಲ್ಲಿ ಬಂದೀನಿ. ಮಾತ್ರ 3 hours ಬಿಫೋರ್ ನನಗೆ ಸಿಂಗಲ್ ಮೆಸೇಜ್ ಬಂದಿದೆ, ನನಗೆ ಏನು ಮೇಲ್ ಬಂದಿಲ್ಲ ಕಿ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಆ್ಯಂಡ್ ಮತ್ತು ನಿನ್ನೆ ರಾತ್ರಿಲಿಂದ ನಾವು ವೆಬ್ ಚೆಕಿನ್ ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಿದ್ದೆ, ವೆಬ್ ಚೆಕಿನ್ ಆಗ್ತಾ ಇದ್ದಿದ್ದಿಲ್ಲ. ಇಲ್ಲಿ ಕಿಯಾಸ್ ಮ್ಯಾಕ್ ಬಂದು ನಾವು ವೆಬ್ ಚೆಕಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಅಲ್ಲೂ ಏನು ಮೆಸೇಜ್ ಬರವಲ್ದು, ದ ಫ್ಲೈಟ್ ಇಸ್ ಕ್ಯಾನ್ಸಲ್. ಪ್ರಾಬ್ಲಮ್ ಇಸ್ ಲೈಕ್ ಎವ್ರಿವೇರ್ ಪ್ರಾಬ್ಲಮ್ಸ್ ಅದ, ಎಲ್ಲ ಕಡೆ ಪ್ರಾಬ್ಲಮ್ಸ್ ಇರ್ತಾವೆ, ಆಪ್ರೇಷನ್ಸ್ ಫೇಲ್ ಆಗ್ತಾವೆ, ಎಲ್ಲ ಇರ್ತವೆ, ಬಟ್ ಟ್ರಾನ್ಸ್ಪರೆನ್ಸಿ ಇಲ್ಲ, ಕಮ್ಯುನಿಕೇಷನ್ ಕರೆಕ್ಟಾಗಿಲ್ಲ. ಈಗ ನೀವು ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ, ಅಂದರೆ ಈಗ ಒಳಗಡೆ ಸಿಬ್ಬಂದಿನ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತೇಳಿ? ಏನು ಹೇಳ್ತಿದ್ದಲ್ಲ, ಇಲ್ಲಿ ಎಂಟ್ರಿ ಮ್ಯಾಗ ಏನು ಹೇಳ್ತಾರ ಕಿ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಟೀಕೆ ಕ್ಯಾನ್ಸಲ್ ಆಗಿದೆ, ಮತ್ತು ನಾ ಎಲ್ಲಿ ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಬೋದಾ ಅಂತ. ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಬೇಕಂತ ನಾನು 1 hour ಅಲ್ಲೇ ಲೈನ್ನಾಗ ನಿಂತಿದ್ದಿಲ್ಲ. 1 foot ಸತೆ ಲೈನ್ ಮುಂದೆ ಆಗಿಲ್ಲ. ರೀಬುಕ್ ಮಾಡೋಕೆ ಟಿಕೆಟ್ ಅಲ್ಲೇ ಪ್ರಯತ್ನ ಮಾಡಿದೆ, ಅಲ್ಲೂ ಏನೂ ಆಗಲಿಲ್ಲ. ನಾನು ಹೆಲ್ಪ್ ಡೆಸ್ಕಿಗೆ ಕಾಲ್ ಮಾಡಿದೆ, ಹೆಲ್ಪ್ ಡೆಸ್ಕ್ ಯಾರೂ ಕಾಲ್ ಎತ್ತಾ ಇಲ್ಲ. ನಾವು ಸತತ 7 ಗಂಟೆಗೆ ಬಂದರೂ ಕೂಡ ಇದು 12 ಗಂಟೆ ಆದರೂ ಕೂಡ ಇದುವರೆಗೂ ಕೂಡ ನಮಗೆ ಯಾವುದೇ ರೀತಿ ಆ ಸ್ಪಂದನೆ ಸಿಗ್ತಿಲ್ಲ. ಮತ್ತು ನಮಗೆ ಫ್ಲೈಟ್ ಸಿಗಬಹುದು ಅಂತಕ್ಕಂಥದ್ದನ್ನೇನು ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭ ಇಲ್ಲಿ ಒದಗಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶಾಂತ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜೀ ಕನ್ನಡ ನ್ಯೂಸ್, ಏರ್ಪೋರ್ಟ್.